ಗಾಯ್ಸ್, ನಾನು ನಿಕೋನಿ ಟ್ಯಾನ್ ವ್ಯಾನಿಷ್ನ ತರಿಸಿದ್ದೆ. ಏನಕ್ಕೆ ಈ ಥರ ಕೆಲವೊಂದು ಕೂಪನ್ ಬಾಕ್ಸ್ ಡೆಲಿವರಿ ಇರುತ್ತೆ, ನಾವು ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಓಕೆ, ಡ್ಯಾಮೇಜ್ ಇದ್ದರೆ ಅಥವಾ ಅಂದರೆ ನೀವು ಬುಕ್ ಮಾಡಿರೋ ಹತ್ರ ಬಂದಿಲ್ಲ ಅಂದರೆ ಇವಾಗಲೇ ಕ್ಯಾನ್ಸಲ್ ಮಾಡ್ಬೋದಾ? ಆಮೇಲೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ? ಇವಾಗ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂದರೆ ಮತ್ತೇನಕ್ಕೆ ಕ್ಯಾನ್ಸಲ್ ಮಾಡ್ತೀರಾ? ಕಂಗ್ರ್ಯಾಚುಲೇಷನ್ಸ್! ನೋಡಿದಾಗ ನೋಡ್ಕೋಬೇಕು ಅಂತ ಇರುತ್ತೆ. ಓಕೆ, ಎಷ್ಟು ಟ್ಯಾನ್ ಆಗಿದೆ ಅಂತ ಅಂದ್ಬಿಟ್ಟು ಈ ಮಾರ್ಕ್ ಕೂಡ ಇದೆ. ನೋಡೋಣ, ಹೋಗುತ್ತೆ. ಅದನ್ನ ತಗೊಂಡ ತಕ್ಷಣ ನಾವು ಕರೆಕ್ಟ್ ಇದೆಯಾ ಅಲ್ಲೇ ನೋಡ್ಕೊಂಡು ಬಿಡ್ಬೇಕು, ಆಮೇಲೆ ರಿಟರ್ನ್ ಹಾಕೋದಕ್ಕೆ ಆಗಲ್ಲ. ಆನಿವರ್ಸರಿಗೆ ಗಿಫ್ಟ್ ಕೊಟ್ಟಿರೋದು ಗಡಿಯಾರ. ಸೊ ಹೇಗಿದೆ ಕಾಮೆಂಟ್ ಮಾಡಿ. ಘಮ 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 ಅಂತಿದೆ. ಇವಾಗ ನಾನು ಫುಲ್ ಅಪ್ಲೈ ಮಾಡಿದ್ದೀನಿ. ನೋಡಿದ್ವಿ, ಇದನ್ನ 20 ಮಿನಿಟ್ಸ್ ಬಿಟ್ಟು ರಿಸಲ್ಟ್ ಹೇಗೆ ಬಂದಿದೆ ನೋಡ್ಕೊಂಡು ಬರೋಣ. ಓಕೆನಾ? ಸೊ ಅಲ್ಲಿವರೆಗೂ ವೈಟ್ ಮಾಡಿ. ಅಷ್ಟೊಂದು ಏನು ವಾವ್ ಅಂತ ಅಂತಿದ್ರಲ್ಲ ಎಲ್ಲರೂ ಕೂಡ. ಸೊ ಅಷ್ಟು ಏನು ಬಂದಿಲ್ಲ ರಿಸಲ್ಟು. ನೋಡಿ, ನನ್ನ ಸಿರಿ ಮಗಳು ಹೇಗೆ ಮಲಗಿದ್ದಾಳೆ, ಮುನ್ಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಕಣ್ಗಳು ಎಷ್ಟು ರೆಡ್ ಆಗಿದೆ. ಸುಮ್ಮನೆ ಕಣ್ಣೀರು ಬರ್ತೈತೆ ಗೈಸ್. ಹತ್ತು ಸಾಕಾಗ್ಬಿಟ್ಟು ಕಾಪಿ ಗಾಬರಿ ಆಗುತ್ತೆ. ಅದು ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಪೇಯ್ನ್ ಆಗುತ್ತೆ. ತಕ್ಷಣ ಇದು ಯಾವ ಥರ ರಿಯಾಕ್ಟ್ ಮಾಡ್ತು, ಹೊಟ್ಟೆ ಕಣ್ಣೀರು ಬರ್ತೈತೆ ಗೈಸ್. ಈ ಫಾರ್ಮ್ ತಡ್ಕೊಳ್ಳೋದಕ್ಕಾಗಲಿಲ್ಲ. That was pathetic with the new song. I didn't like that. Hi, hello, welcome back to my ಸಿರಿವೃದ್ಧಿ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂತ ಅಂದರೆ, ನಾನು 2 ಡೇಸ್ ಆಯಿತು ನಾನು ನಿಕೋನಿ ಅವರ ಟ್ಯಾನ್ ಅನ್ನೋದನ್ನು ಬುಕ್ ಮಾಡಿದೆ. ಸೊ ಆರ್ಡರ್ ಮಾಡಿದೆ, ಅದು 2 ಡೇಸಿಗೆ ಅದು ಬಂದಿದೆ. ಇವತ್ತು ಅದನ್ನೇ ನಾನು ತೋರಿಸ್ತಾ ಇದ್ದೀನಿ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಎಂದಿನಂತೆ ಏನು ಮಾಡ್ತಿದ್ಲು ಅಂತಲೂ ಕೂಡ ನಾನು ತೋರಿಸ್ತೀನಿ. ಹಾಗೆ ಏನಪ್ಪ ಅಂತ ಅಂದರೆ, ನನ್ನ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇದರಿಂದ ಏನಾದರೂ ನಿಮಗೆ ಯೂಸ್ ಆಗಿದ್ದರೆ, ನಿಮಗೆ ಇದರಿಂದ ವರ್ಕ್ ಆಗಿದ್ದರೆ, ಇಲ್ಲ ಅಂದರೆ ಎಲ್ಲರೂ ಕೂಡ ಯಾವುದಕ್ಕೂ ನೀವು ಒಂದು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ, ಯಾರ್ಯಾರಿಗೆ ಇದು ವರ್ಕ್ ಆಗಿದೆ, ಯಾರ್ಯಾರಿಗೆ ಇದು ವರ್ಕ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಸೊ ಬನ್ನಿ ನೋಡೋಣ. ಓಕೆ, ಮಾಡಿದರೆ ಏನಕ್ಕೆ ಈ ಥರ ಕೆಲವೊಂದು ಕೂಪನ್ ಬಾಕ್ಸ್ ಡೆಲಿವರಿ ಇರುತ್ತೆ, ನಾವು ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಓಕೆ, ಡ್ಯಾಮೇಜ್ ಇದ್ದರೆ ಅಥವಾ ಅಂದರೆ ನೀವು ಬುಕ್ ಮಾಡಿರೋ ಹತ್ರ ಬಂದಿಲ್ಲ ಅಂದರೆ ಇವಾಗಲೇ ಕ್ಯಾನ್ಸಲ್ ಮಾಡ್ಬೋದಾ? ಆಮೇಲೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ? ಇವಾಗ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂದರೆ ಮತ್ತೇನಕ್ಕೆ ಕ್ಯಾನ್ಸಲ್ ಮಾಡ್ತೀರಾ? ಓಕೆ, ಓಪನ್ ಮಾಡಿದಾಗ ನೋಡ್ಕೋಬೇಕು ಅಂತ ಇರುತ್ತೆ. ಓಕೆ, ಅದಕ್ಕೋಸ್ಕರ. ಏನು ಡ್ಯಾಮೇಜ್ ಇಲ್ಲ. ಎಷ್ಟೆಷ್ಟು ಕೊಟ್ಟಿದ್ದಾರೆ. ಬಾಟಲ್ ನೋಡಿದ್ರೆ ಇಷ್ಟಿಷ್ಟು ಉದ್ದ ಇದೆ, ಸರಿ, ಒಳಗಡೆ ನೋಡಿದ್ರೆ ಎಷ್ಟೆಷ್ಟು ಕೊಟ್ಟಿದ್ದಾರೆ. ಗೈಸ್ ನೋಡಿ, ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿದ್ದೆ ನಿಕೋನಿ ಅವರ ಟ್ಯಾನ್ ವ್ಯಾನಿಷ್ ಅನ್ನೋದನ್ನು. ಸೊ ಅದು ಬಂದಿದೆ, ಇವಾಗ ಡೆಲಿವರಿ ಬಾಯ್ ಕೊಟ್ಬಿಟ್ಟು ಕೊಟ್ಟರು. ಸೊ ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಲೈವಲ್ಲಿ ತೋರಿಸ್ತೀನಿ. ಓಕೆನಾ? ಸೊ ನಿಮಗೆ ಯೂಸ್ ಇತ್ತು ಅಂತ ಅಂದರೆ ಆರ್ಡರ್ ಮಾಡಿಕೊಡಿ. ಓಕೆನಾ? ನೋಡಿ. ಹಾಂ, ಬೇಡಮ್ಮ, ಬೇಡ, ನೋವಾಗುತ್ತೆ. ನೋಡಿ, ನನ್ನ ಸಿರಿ ಮಗಳು ಹೇಗೆ ಮಲಗಿದ್ದಾಳೆ, ಮುನ್ಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಜುದ್ದಿ ಮಗಳು ಏನಂದರೆ, ಇವಳು ಏನಾರು ಅವಳ ಹತ್ರ ಇದ್ಬಿಟ್ರೆ ಜುಟ್ಟು ಎಳೆಯೋದು, ಕಾಲು ಎಳೆಯೋದು, ಹೊಡಿಯೋದು ಆ ಥರ ಎಲ್ಲ ಮಾಡ್ತಾಳೆ. ಅದಕ್ಕೋಸ್ಕರ ಇವಳನ್ನ ಪಕ್ಕದ ರೂಮಲ್ಲಿ ಮಲಗಿಸ್ಬಿಟ್ಟು ನೆಕ್ಸ್ಟ್ ಅವಳನ್ನ ಕರ್ಕೊಂಡೋಗಿ ಮಲಗಿಸಿ ಸಮಾಧಾನ ಮಾಡಿ ಮತ್ತೆ ಇವಾಗ ಈ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವಳ ಹತ್ರ ಬಂದೆ ಗೈಸ್. ನೋಡಿ ಹೇಗೆ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು. ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ ಅಲ್ಲಮ್ಮ, ಅಲ್ಲಮ್ಮ, ಜೋನ.
ಈ ಪ್ಯಾಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಪ್ಪ ಅಂತಂದರೆ ಏನು ಬೇಜಾರು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಇಷ್ಟಿದೆ. ಇಷ್ಟಲ್ಲಿ ಲೋಷನ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬರೀ ಇಷ್ಟೇ ಇರೋದು. ಸೊ ನೋಡಿ ಇಲ್ಲಿ ಇದು ನೋಡಿ ಎಷ್ಟಿದೆ. ಇದು ನೋಡೋದಕ್ಕೆ ಇಷ್ಟು ಉದ್ದ ಇದೆ. ಇದು ಓಪನ್ ಮಾಡಿ ನೋಡೋದೇ ಬೇಡ. ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಕಾಣ್ತಿದ್ಯಾ? ಸೊ ಇಲ್ಲಿ ನೋಡಿ ಇಷ್ಟೇ ಇರೋದು. ಸೊ ಅಷ್ಟು ಅಮೌಂಟ್ ಕೊಟ್ಟಿದ್ದು ಅಂದರೆ ಇದ್ರ ರಿಸಲ್ಟ್ ಬಂದಿದ್ದಕ್ಕೆ ಖುಷಿ ಪಡ್ಬೋದು. ಬಟ್ ಏನಪ್ಪ ಅಂತ ಅಂದರೆ ಇಷ್ಟಿದೆಯಲ್ಲ ಅದೇ ಬೇಜಾರು. ಅಷ್ಟೇ. ನೋಡೋಣ, ಇವಾಗ ನಾನು ಟ್ರೈ ಮಾಡ್ತೀನಿ. ನೋಡೋಣ ಹೇಗೆ ಬರುತ್ತೆ, ರಿಯಲ್ಲಾ ಫೇಕಾ ಅಂತ ಅಂದ್ಬಿಟ್ಟು ನೋಡೋಣ. ನಾನು ಇನ್ನೂ ಓಪನ್ ಮಾಡಿ ನೋಡಿಲ್ಲ. ಸೊ ನೋಡೋಣ ಗೈಸ್, ಇವಾಗ ನನ್ನ ಹ್ಯಾಂಡ್ ಸಿಗಿದೆ ನೋಡಿ, ಇಲ್ಲಿ ಎಷ್ಟು ಟ್ಯಾನ್ ಆಗಿದೆ ಅಂತ ಅಂದ್ಬಿಟ್ಟು. ಈ ಮಾರ್ಕ್ ಕೂಡ ಇದೆ. ನೋಡೋಣ ಹೋಗುತ್ತಾ ಇದು ಇಲ್ವಾ ಅಂತ ಅಂದ್ಬಿಟ್ಟು ನೋಡೋಣ. ನೋಡಿ ಇಲ್ಲಿ ಮಾರ್ಕ್ ಆಗಿದೆ. ಸೊ ಇಷ್ಟು ಟ್ಯಾನ್ ಇದೆ ನನ್ನ ಹ್ಯಾಂಡ್ಸು. ಸೊ ಅದನ್ನು ಅಪ್ಲೈ ಮಾಡಿಬಿಟ್ಟು ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ನೋಡಿ. ನಾನಿವಾಗ ನಿಕೋನಿ ಟ್ಯಾನ್ ವ್ಯಾನಿಷ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಓಪನ್ ಮಾಡೋಣ. ಇದನ್ನು ಈ ಕಡೆ ಚಿಕ್ಕದಾಗಿದೆಯಲ್ಲ, ಸೊ ಈ ಕಡೆ ಹಾಕೊಳ್ಳೋಣ. ಇದನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ನೋಡಿ, ಇದನ್ನ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲೊಂದು ಬೌಲ್ ಕೊಡ್ತಿದ್ದಾರೆ. ಸೊ ನೋಡಿ, ಈ ಬೌಲ್ ಒಳಗಡೆ ಇದನ್ನು ಆ್ಯಡ್ ಮಾಡ್ತೀನಿ. ಓಕೆನಾ? ಸೊ ಇದನ್ನು ಆ್ಯಡ್ ಮಾಡಿದೆ. ಸೊ ನೆಕ್ಸ್ಟು ಲೋಷನ್ನ ಹಾಕೊಳ್ಳೋಣ ಇದಕ್ಕೆ. ಸೊ ನೋಡಿ, ಇದಿದೆಯಲ್ಲ, ಸೊ ಇದಕ್ಕೆ ನಾನಿವಾಗ ನಿಕೋನಿ ಟ್ಯಾನ್ ವ್ಯಾನಿಷ್ ಲೋಷನ್ನ ನಾನು ಆ್ಯಡ್ ಮಾಡ್ತೀನಿ. ನೋಡಿ, ಇವಾಗ ನಾನು ಇದ್ರ ಒಳಗಡೆ ಹಾಕ್ಕೊಳ್ತಿದ್ದೀನಿ. ವೈಟ್ ಕಲರ್ ಇದೆ, ನೋಡ್ತಿದ್ದೀರಲ್ವಾ? ಹಾಕ್ಕೊಂಡೆ. ನೋಡೋಣ ಇವಾಗ ಇದನ್ನ ಎರಡನ್ನೂ ಕೂಡ ಹಾಕ್ತೀನಿ. ನೋಡಿ, ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ತೀನಿ ಇದನ್ನು. ಓಕೆನಾ? ಸೊ 2 ಮಿನಿಟ್ಸ್ ಇದನ್ನು ಮಿಕ್ಸ್ ಮಾಡ್ತೀನಿ. ಇದು ಪಿಂಕ್ ಶೇಡ್ ಬರುತ್ತೆ ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ. ಇದು ಒಂದು 2 ಮಿನಿಟ್ಸ್ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ನೆಕ್ಸ್ಟು ಅಪ್ಲೈ ಮಾಡ್ತೀನಿ. ಓಕೆನಾ? ಸೊ ನೀಟಾಗಿ ಇದು ಕ್ರೀಮಿ ಥರ ಬರಬೇಕು. ನೋಡಿ, ಇಲ್ಲಿ ಬರ್ತಾ ಇದೆ, ಕ್ರೀಮಿ ಥರ ಬರ್ತಾ ಇದೆ. ಏನಪ್ಪ ಬೇಜಾರಾಗೋದು ಅಂತಂದರೆ, ಅಷ್ಟು ಅಮೌಂಟ್ ಕೊಡ್ತಿತ್ತು. ನೋಡಿದ್ರೆ ಅದು ಬಾಟಲ್ಲು ಫುಲ್ ಇದೆ. ಅವ್ರು ನೋಡಿದ್ರೆ ಒಂದು ಅರ್ಧ ಮುಕ್ಕಾಲು ಭಾಗ ಅಷ್ಟೇ ಕೊಟ್ಟಿರೋದು. ಮುಕ್ಕಾಲು ಭಾಗನೂ ಇಲ್ಲ, ಅರ್ಧ ಅಷ್ಟೇ ಕೊಟ್ಟಿರೋದು. ತುಂಬ ಕೊಟ್ಟಿಲ್ಲ. ಏನಾಗ್ತಿತ್ತು ಅವರಿಗೆ. ಮಿಕ್ಸ್ ಮಾಡ್ತಾ ಇದ್ದೀನಿ. ಇವತ್ತು ಬರುತ್ತೆ ಅಂದರೆ ನಾನು ಹೇಳ್ಬೇಕಂತಂದರೆ, ನಾನು ಮೊನ್ನೆ ಆಫ್ಟರ್ನೂನೇನೋ ಬುಕ್ ಮಾಡಿದ್ದು. ಸೊ ಇವತ್ತು ಬರುತ್ತೆ, 11:30 ಬರುತ್ತೆ ಅಂತ ಅಂದಿದ್ದು. ಸೊ ಅದೇ ಟೈಮಿಗೆ ಒಂದು 5-6 ನಿಮಿಷ ಲೇಟ್ ಆಯಿತು, ಬಂದಿದೆ. ನಾನು ಸಿರಿನ ವಾಕು ಕರ್ಕೊಂಡೋಗಿದ್ದೆ. ನನ್ನ ಮಗಳನ್ನ ಮಲಗಿಸ್ಬಿಟ್ಟು, ಅವಳು ಎದ್ದಿದ್ರೆ ಕರ್ಕೊಂಡೋಗಲಿಕ್ಕಾಗಲ್ಲ. ಸೊ ಅವಳನ್ನ ಮಲಗಿಸ್ಬಿಟ್ಟು ನಾನು ಸಿರಿನ ಹಾಗೆ ಒಂದು 2 ಮಿನಿಟ್ಸ್ ವಾಕ್ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಆವಾಗ ಫ್ಲಿಪ್ಕಾರ್ಟಿಂದ ಕಾಲ್ ಬಂತು. ಸೊ ಮ್ಯಾಮ್, ಇದೊಂದು ಆರ್ಡರ್ ಬಂದಿದೆ, ಬನ್ನಿ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಬೇಗ ಓಡಿ ಬಂದುಬಿಟ್ಟೆ. ನನ್ನ ಮಗಳನ್ನು ವಾಕ್ ಕೂಡ ಮಾಡಿಸ್ಕೊಂಡಿಲ್ಲ ನಾನು. ಹಾಗೆ ಬೇಗ ಬಂದುಬಿಟ್ಟೆ. ನಾನು ಅವಾಗ ತಾನೇ ಜಸ್ಟ್ ಹೋಗಿದ್ದಿದ್ದು. ಆಗ್ತಾನೆ ಬಂದು ಅವ್ರ ಹತ್ರ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನಪ್ಪ ಅಂದರೆ ಅವರು ಅಂದರೆ ಇದರಲ್ಲಿ ಏನಪ್ಪ ಇದೆ ಅಂತ ಅಂದರೆ, ಇವಾಗ ಈ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀವಲ್ವ, ಸೊ ಇಸ್ಕೊಬೇಕಾದ್ರೆ ನಾವು ಡೆಲಿವರಿ ಬಾಯ್ ಏನಿರ್ತಾರೆ ಅವರು ಅದನ್ನು ಅಂದರೆ ಈ ಪ್ರಾಡಕ್ಟ್ ಓಪನ್ ಮಾಡಿ, ಸೊ ಇದು ಸರಿ ಇದೆಯಾ, ಕರೆಕ್ಟ್ ಬಂದಿದೆಯಾ ಏನು ಅಂತ ಅಂದ್ಬಿಟ್ಟು ನೋಡಿ ಅದನ್ನು
ಫೋಟೋ ಎಲ್ಲ ಕ್ಲಿಕ್ ಮಾಡಿಬಿಟ್ಟು ಕೋಡ್ ಏನಾದ್ರು ಕೇಳ್ತಾರೆ. ಸೊ ಆ ಕೋಡೆಲ್ಲ ಕೊಟ್ಬಿಟ್ಟು ಇಸ್ಕೊಳ್ತೀವಿ. ಅಂದರೆ ಏನಪ್ಪ ಅಂತಂದರೆ ಇವಾಗ ನಾವು ಅದನ್ನ ತೊಗೊಂಡ ತಕ್ಷಣ ನಾವು ಕರೆಕ್ಟ್ ಇದೆಯಾ ಅಲ್ಲೇ ನೋಡ್ಕೊಂಡು ಬಿಡಬೇಕು, ಆಮೇಲೆ ರಿಟರ್ನ್ ಹಾಕೋದಕ್ಕೆ ಆಗಲ್ಲ. ಸೊ ನಾನು ಹೇಳಿದೆ ಬ್ರೋ ಇವಾಗ ನೀವು ಇದನ್ನೆಲ್ಲ ಚೆಕ್ ಮಾಡಿಸಿದ್ದೀರಾ ಅಲ್ವಾ, ಸೊ ನೆಕ್ಸ್ಟು ರಿಟರ್ನ್ ಹಾಕೋದಕ್ಕೆ ಆಗಲ್ವಾ ಅಂತ ನಾನು ಜಸ್ಟ್ ಸುಮ್ಮನೆ ಹಾಗೆ ಕೇಳಿದೆ. ಅದಕ್ಕೆ ಅವರು ಏನಪ್ಪ ಹೇಳಿದ್ರು ಅಂತ ಅಂದರೆ, ಮೇಡಮ್ ಇವಾಗ ಕರೆಕ್ಟ್ ಇದ್ದರೆ ಆಮೇಲೆ ನೀವು ರಿಟರ್ನ್ ಹಾಕ್ತೀರಾ ಅಂತಂದರು. ಆವಾಗಲೇ ತಿಳ್ಕೊಂಬಿಟ್ಟೆ. ಇಟ್ಸ್ ಓಕೆ, ಇರಲಿ, ನೋಡೋಣ ಇದು ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ರಿಟರ್ನ್ ಹಾಕೋದಕ್ಕೆ ಆಗಲ್ಲ ಅನಿಸುತ್ತೆ ಮೇ ಬಿ, ಅದಕ್ಕೋಸ್ಕರ ಅವರು ಆ ಥರ ಹೇಳಿರ್ಬೋದು. ನೋಡಿ ಇಲ್ಲಿ ಕ್ರೀಮಿ ಥರ ಬರ್ತಿದೆ, ಕಾಣ್ತಿದ್ಯಾ? ನೋಡಿ ಇಲ್ಲಿ ಕ್ರೀಮಿ ಥರ ಕಾಣ್ತಿದೆ. ಸೊ 2 ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡಿದೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ನಾನು ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದ್ಯಾ ನಿಕೋನಿ ಟ್ಯಾನ್ ವ್ಯಾನಿಷ್ ಪಾಲಿಶ್ ಕ್ರೀಮ್ ಅಂತ ಅಂದ್ಬಿಟ್ಟಿದ್ದು ಪಾಲಿಶ್ ಕ್ರೀಮು. ಸೊ ಇದನ್ನು ಅಪ್ಲೈ ಮಾಡಾದ್ಮೇಲೆ ಅದನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಬಿಟ್ಟು ನಾವು ಟಿಶ್ಯೂನಲ್ಲಿ ಅದನ್ನು ಕ್ಲೀನ್ ಮಾಡ್ಬೋದು. ಓಕೆನಾ? ಸೊ ಆವಾಗ ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ವಿಡಿಯೋನಲ್ಲೂ ಹೇಳ್ತಿದ್ರು. ಸೊ ನಾನು ನೋಡೋಣ ಇವಾಗ ಯಾವ ಥರ ರಿಸಲ್ಟ್ ಕೊಡುತ್ತೆ ಇದು ಅಂತ ಅಂದ್ಬಿಟ್ಟು ನಿಮಗೆ ಲೈವಲ್ಲಿ ನಾನು ತೋರಿಸ್ತಿದ್ದೀನಿ ಗೈಸ್. ಸೊ ಬನ್ನಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇದನ್ನೆಲ್ಲ ಕೈಗೆ ಹಚ್ಕೊಂಡು ಘಮ 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 ಅಂತಿದೆ. ನೈಸ್ 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 ನೈಸ್. ಸೊ ಇದನ್ನು ಹಾಕ್ಕೊಳ್ತೀನಿ. ಸೊ ನೋಡಿ ಇವಾಗ ನನ್ನ ಹ್ಯಾಂಡ್ಸಿಗೆ ಅದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಫಸ್ಟು ಪಾಲಿಶ್ ಕ್ರೀಮ್ನ ಹಾಕ್ತೀನಿ. ಸೊ ಇವಾಗ ನಾನು ಪಾಲಿಶ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡೆ. ನೋಡ್ತಾ ಇದ್ದೀರಲ್ಲ ನನ್ನ ಹ್ಯಾಂಡ್ಸ್ ಹೀಗಿದೆ. ಸೊ ತೋರಿಸ್ತೀನಿ ಇವಾಗ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಇವಾಗ ಫುಲ್ ಅಪ್ಲೈ ಮಾಡಿದ್ದೀನಿ. ಸೊ ಇವಾಗ ನಾನು ಫುಲ್ ಅಪ್ಲೈ ಮಾಡಿದ್ದೀನಿ. ನೋಡಿ ಇಲ್ಲಿ ಇದನ್ನು 20 ಮಿನಿಟ್ಸ್ ಬಿಟ್ಟು ರಿಸಲ್ಟ್ ಹೇಗೆ ಬಂದಿದೆ ನೋಡ್ಕೊಂಡು ಬರೋಣ. ಓಕೆನಾ? ಸೊ ಅಲ್ಲಿವರೆಗೂ ವೈಟ್ ಮಾಡ್ತಾ. ಇವಾಗ ನನ್ನ ಕಾಲು ಹೀಗಿದೆ. ಸೊ ನೋಡಿ ಎಷ್ಟು ಟ್ಯಾನ್ ಆಗಿದೆ ಅಂದ್ಬಿಟ್ಟು. ಸೊ ನೋಡೋಣ, ಇದಕ್ಕೂ ಕೂಡ ನಾನು ಹಚ್ಚುತ್ತೀನಿ ಅದನ್ನು. ಇಲ್ಲಿ ನನ್ನ ಕಾಲಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ನಾನು ಅಪ್ಲೈ ಮಾಡ್ಕೊಳ್ಳೋಷ್ಟ್ರಲ್ಲಿ ನನ್ನ ಮಗಳು ಎದ್ಬಿಟ್ಲು. ಸಿಕ್ಕಾಪಟ್ಟೆ ಕಿರ್ಚಾಡ್ತಿದ್ಲು ಗೈಸ್. ನೋಡಿ ಇಲ್ಲಿ ಹೇಗೆ ಅಳ್ತಿದ್ದಾಳೆ ಅಂದ್ಬಿಟ್ಟು ಪಾಪ.
ಹಾಗೆ ಅಪ್ಲೈ ಮಾಡಿಬಿಟ್ಟು ನಾನು ತೋರಿಸ್ದೆ. ಸೊ ಏನಾಯ್ತಪ್ಪ ಅಂತಂದರೆ ಒಂದು ಸ್ವಲ್ಪ ರಿಸಲ್ಟ್ ಬಂತು ಅಷ್ಟೇ, ಅಷ್ಟೊಂದು ಏನು ವಾವ್ ಅಂತ ಅಂತಿದ್ರಲ್ಲ ಎಲ್ಲೂ ಕೂಡ. ಸೊ ಅಷ್ಟು ಏನು ಬಂದಿಲ್ಲ ರಿಸಲ್ಟು. ಇದನ್ನು ಫೇಸಿಗೆ ಆ್ಯಡ್ ಮಾಡಿದೆ. ಫೇಸಿಗೆ ಆ್ಯಡ್ ಮಾಡಿದ ತಕ್ಷಣ ನೋಡಿ ನನ್ನ ಕಣ್ಗಳು ಎಷ್ಟು ರೆಡ್ ಆಗಿದೆ. ಸುಮ್ಮನೆ ಕಣ್ಣೀರು ಬರ್ತಾಯಿತ್ತು ಗೈಸ್. ಹತ್ತು ಸಾಕಾಗೋಯಿತು ನೋಡಿ. ಇದನ್ನು ಫೇಸಿಗೆ ಆ್ಯಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಫೇಸೆಲ್ಲ ಒಂಥರ, ಮತ್ತು ಸಿಕ್ಕಾಪಟ್ಟೆ ಒಂಥರ ಪೇಯ್ನ್ ಆಗುತ್ತೆ. ಅದು ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಪೇಯ್ನ್ ಆಗುತ್ತೆ ಇದನ್ನ ಫೇಸಿಗೆ. ಸೊ ಯಾರು ಕೂಡ ಫೇಸಿಗೆ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದರೆ ನಮ್ಮ ಫೇಸು ಸ್ವಲ್ಪ ಸೆನ್ಸಿಟಿವ್ ಇರುತ್ತಲ್ವ. ಸೊ ಅದಕ್ಕೋಸ್ಕರ ನಾವು ಕೈಗಳಿಗೆ ಕಾಲುಗಳಿಗೆ ಹಾಕಿದ್ರೆ ಏನೂ ಅನಿಸಲ್ಲ. ಬಟ್ ನಮ್ಮ ಫೇಸಿಗೆ ಹಾಕಿದ ತಕ್ಷಣ ಇದು ಯಾವ ಥರ ರಿಯಾಕ್ಟ್ ಮಾಡ್ತು ಅಂತ ಅಂದ್ಬಿಟ್ಟು ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಕಣ್ಗಳು ಎಷ್ಟು ರೆಡ್ ಆಗಿದೆ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾಯಿತ್ತು ಗೈಸ್, ಸಿಪ್ಪಾನು ತಡ್ಕೊಳ್ಳೋದಕ್ಕಾಗಲಿಲ್ಲ ನೋಡಿ. ಇಲ್ಲಿ ಸ್ವಲ್ಪ ಒಂದು ಚೂರು ಕಮ್ಮಿ ಆಗಿದೆ ಅಷ್ಟೇ. ಹೇಳ್ಕೊಳ್ಳೋ ಮಟ್ಟಿಗೆ ವಾವ್ ಅಂತಿದ್ರಲ್ಲ ಎಲ್ಲರೂ ಕೂಡ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಎಲ್ಲದರಲ್ಲೂ ಕೂಡ ಇದ್ರದ್ದೇ ಹ್ಯಾಡ್ಸ್ ಬರ್ತಾಯಿತ್ತು. ನಾನು ಕೂಡ ತರಿಸಿದ್ದೆ, ಹೋಗುತ್ತಾ ಏನು ನೋಡೋಣ, ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತರಿಸಿದೆ. ಬಟ್ ಅಷ್ಟೊಂದು ಹೇಳ್ಕೊಳ್ಳೋದು ಮಟ್ಟಿಗೆ ಏನು ಇದು ಅಷ್ಟೊಂದೇನು ವರ್ಕ್ ಮಾಡಲಿಲ್ಲ, ಸ್ವಲ್ಪ ಅಷ್ಟೇ ವರ್ಕ್ ಮಾಡಿದ್ದು. ಹಸ್ಬೆಂಡ್ ಕೈಗೂ ಕೂಡ ನಾನು ಹಾಕಿದ್ದೆ. ಸೊ ಅವರ ಕೈಗೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಏನೋ ಕಲರ್ ಚೇಂಜ್ ಆಯಿತು. ಅಂದರೆ ಅವ್ರದ್ದು ಸಿಕ್ಕಾಪಟ್ಟೆ ಶೂಟ್ ಹೋಗ್ತಾರಲ್ಲ ಅವ್ರ ಡೈಲಿ. ಸೊ ಹ್ಯಾಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಟ್ಯಾನ್ ಆಗಿತ್ತು. ಸೊ ಅವ್ರ ಕೈಗೆ ಅಪ್ಲೈ ಮಾಡಿದೆ, ಬರೀ ಇಷ್ಟೇ ಅಪ್ಲೈ ಮಾಡಿದೆ. ಅದೊಂದು ಸ್ವಲ್ಪ ರಿಸಲ್ಟ್ ಬಂತು, ನನಗೇನಷ್ಟೇ ವರ್ಕ್ ಆಗಲಿಲ್ಲ ಗೈಸ್. ನೋಡಿ ನಿಮ್ಮ ಇಷ್ಟ, ಯೂಸ್ ಮಾಡಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಬಟ್ ತುಂಬ ಹುಷಾರಾಗಿ ಯೂಸ್ ಮಾಡಿ. ಕಣ್ಣ ಹತ್ರ ಎಲ್ಲ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಕಣ್ಣ ಹತ್ರ, ಬಾಯಿ ಹತ್ರ, ಐಬ್ರೋಸ್ ಹತ್ರ ಎಲ್ಲ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ನನಗಂತೂ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ. ಎಷ್ಟು ಪೇಯ್ನ್ ಆಯಿತು ಅಂತಂದರೆ ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಪೇಯ್ನ್ ಆಗೋಯಿತು. ಸೊ ಪಾಲಿಶ್ ಕ್ರೀಮ್ ಕೊಟ್ಟಿದ್ರಲ್ಲ ನಿಕೋನಿಯವ್ರದ್ದು, ಸೊ ಅದನ್ನು ನಾನು ಅಪ್ಲೈ ಮಾಡಿಬಿಟ್ಟೆ. ಪಾಲಿಶ್ ಕ್ರೀಮ್ ಅಪ್ಲೈ ಮಾಡಿದ್ಮೇಲೂ ಸಿಕ್ಕಾಪಟ್ಟೆ ಅಂದರೆ ಕಣ್ಣು ಮುಚ್ಚೋದಕ್ಕೂ ಆಗ್ತಿಲ್ಲ, ಕಣ್ಣು ಬಿಡೋದಕ್ಕೂ ಆಗ್ತಿಲ್ಲ, ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಕಣ್ಗಳಂತೂ ಸಿಕ್ಕಾಪಟ್ಟೆ ಹೂಡ್ಕೊಂಡಂಗೆ ಆಗ್ಬಿಡ್ತಿತ್ತು ನನಗೆ. ನೋಡಿ ನೀವೇ ನೋಡ್ತಾ ಇದ್ದೀರಾ ನನ್ನ ಕಣ್ಣು ಎಷ್ಟು ಅಂದರೆ ಒಂಥರ ಡಲ್ ಆಗಿದೆ, ರೆಡಿಶ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿ. ನಿಮ್ಗೆ ಇಷ್ಟ ಆದರೆ ಬುಕ್ ಮಾಡ್ಕೊಳ್ಳಿ, ಆರ್ಡರ್ ಮಾಡ್ಕೊಳ್ಳಿ. ಜಸ್ಟ್ ಏನಿಲ್ಲ, ಎಷ್ಟಪ್ಪ ಇದು ಪ್ರೈಸು ಅಂತ ಅಂದರೆ 1300 ರೂಪಾಯಿ. ಬಟ್ ನಾನು ಅದನ್ನು ಓಪನ್ ಮಾಡಿ ನೋಡಿದ ತಕ್ಷಣ, ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ಹಿಂಗೆ ಇಟ್ಕೊಂಡು ನೋಡಿದೆ. ಅದು ಏನಪ್ಪ ಇಷ್ಟಿದೆ ಅಂತ, ಅಂದರೆ ಬಾಟಲ್ ಇಷ್ಟಿಷ್ಟುದ ಇದೆ. ನೋಡಿದ್ರೆ ಅದರಲ್ಲಿ ಅರ್ಧ ಭಾಗ, ಮುಕ್ಕಾಲು ಭಾಗ ಆ ಥರ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಅವ್ರು ಕೊಟ್ಟಿಲ್ಲ. ನಾವು ಅಷ್ಟು ದುಡ್ಡು ಕೊಟ್ಟೋದಕ್ಕೂ ಏನೋ ಬೇಜಾರಾಯಿತು ಬಾಯ್ಸ್. ಅಷ್ಟು ದುಡ್ಡು ಕೊಟ್ಟವಲ್ಲ, ಕೊಟ್ಬಿಟ್ಟು ಇಷ್ಟಿದೆಯಲ್ಲ ಒಳಗಡೆ ಪೌಡರ್ ಇಷ್ಟೇ ಇರೋದು ಪೌಡರ್. ಅದು ಇಷ್ಟುದ ಬಾಟಲ್ ಇದೆ, ಇಷ್ಟುದ ಬಾಟಲ್ಗೆ ಇಷ್ಟೇ ಪೌಡರ್ ಇರೋದು. ಅಷ್ಟಲ್ಲಿ ಏನು ಹಾಕೋದು, ಒಂದು ತ್ರೀ ಟೈಮ್ಸ್ ಏನಾದ್ರು ಹಾಕ್ಬಿಟ್ರೆ ಅದು ಮುಗ್ದೋಗ್ಬಿಡುತ್ತೆ. ನಾನು ಆಲ್ರೆಡಿ 2 ಟೈಮ್ಸ್ ಹಾಕಿದ್ದೀನಿ. ಇನ್ನು 1 ಟೈಮ್ ಹಾಕಿದ್ರೆ ಅದು ಮುಗ್ದೋಗ್ಬಿಡುತ್ತೆ. ಮೋಸ ಅಂದರೆ ಕೊಟ್ಟಿದ್ದು ತಕ್ಕನಾಗಿ ಸ್ವಲ್ಪ ಹಾಗೆ ಹಿಂಗೆ ಇದ್ದರೆ ಅದೊಂದು ಸ್ವಲ್ಪ ಪರವಾಗಿಲ್ಲ. ಬಟ್ ಇವ್ರು ಸ್ವಲ್ಪ ಕೊಟ್ಬಿಟ್ಟು ಇನ್ನೇನಪ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೋಡಿ, ಇಷ್ಟ ಆದರೆ ನೀವು ಇದನ್ನು ತಗೊಳ್ಳಿ, ಅಪ್ಲೈ ಮಾಡಿ. ನಿಮ್ಗೆ ರಿಸಲ್ಟ್ ಬಂದರೆ ನನಗೂ ಖುಷಿ, ನಿಮಗೂ ಖುಷಿ. ಬಟ್ ಏನಪ್ಪ ಅಂತಂದರೆ ಫೇಸಿಗೆ ಹಾಕುವಾಗ ಸ್ವಲ್ಪ ಹುಷಾರಾಗಿ, ಯಾಕಂದರೆ ಅದನ್ನು ರಿಮೂವ್ ಮಾಡ್ತೀವಿ ನೋಡಿ. ಕ್ರೀಮೆಲ್ಲ ಹಾಕಿದ್ಮೇಲೆ ಆ ರಿಮೂವ್ ಮಾಡುವಾಗ ಸಿಕ್ಕಾಪಟ್ಟೆ ಕಿರ್ಚ್ಕೊಳಂಗಾಗುತ್ತೆ, ಅಷ್ಟು ಪೇಯ್ನ್ ಆಗುತ್ತೆ. ನಾನಂತೂ ಅದನ್ನು ತೆಗಿಬೇಕಾದ್ರೆ ತುಂಬ ಪೇನ್ ಆಯಿತು, ನನಗೆ ಅಳುನೇ ಬಂದುಬಿಡ್ತು, ಅತ್ತೆ ಬಿಟ್ಟಿದೆ ನಾನು. ಸೊ ಅದಕ್ಕೋಸ್ಕರ ನೀವು ಕೂಡ ಹುಷಾರಾಗಿ ಅಪ್ಲೈ ಮಾಡಿ, ರಿಮೂವ್ ಮಾಡಿ. ನಿಮಗೆ ಟ್ಯಾನ್ ರಿಮೂವ್ ಆದರೆ ನನಗೂ ಖುಷಿನೇ. ಕನ್ನಡದಲ್ಲಿ ಯಾರು ಕೂಡ ಮಾಡಿಲ್ಲ ಇದ್ರ ಬಗ್ಗೆ. ಸೊ ನಾನು ಇವಾಗ ಕನ್ನಡದಲ್ಲಿ ಇದ್ರ ಬಗ್ಗೆ ಏನು ಯೂಸ್ ಇದೆ, ಏನು ಬೆನಿಫಿಟ್ಸ್ ಇದೆ, ಮತ್ತು ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಕೂಡ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಬೇರೆ ಡೈಲಿ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಸೊ ಬಾಯ್. ಲವ್ ಯು ಆಲ್. ಇಲ್ಲಿ ಅಮ್ಮ ನಮ್ಮ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿರೋದು ಗಡಿಯಾರ. ಸೊ ಹೇಗಿದೆ ಕಾಮೆಂಟ್ ಮಾಡಿ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಮನೆ ಇಷ್ಟು ಕ್ಲೀನ್ ಮಾಡೋದು ಕೂಡ ಸಿಕ್ಕಾಪಟ್ಟೆ ದೊಡ್ಡ. ಯಾಕಂದರೆ ನೋಡಿ ಇಲ್ಲಿ ಪಕ್ಕ ಬಿಲ್ಡಿಂಗ್ ಮಾಡ್ತಿದ್ದಾರೆ, ಮನೆ ಕಟ್ತಿದ್ದಾರೆ. ಮತ್ತು ನಮ್ಮ ಮನೆ ಹಿಂದೆ ಕೂಡ ಕಟ್ತಾ ಇರೋದ್ರಿಂದ ಸೊ ಎಷ್ಟು ಕ್ಲೀನ್ ಮಾಡಿದ್ದು ಮುಗಿತಾನೆ ಇಲ್ಲ. ಎಷ್ಟು ಧೂಳು ಬರ್ತಿದೆ, ಸಿಕ್ಕಾಪಟ್ಟೆ ಸಿಮೆಂಟ್ ಅಂದರೆ ಸಿಮೆಂಟು. ನೋಡಿ ಇಲ್ಲಿ ತೋರಿಸ್ತೀನಿ ಇವಾಗ, ಇಲ್ಲಿ ಎಷ್ಟು ಧೂಳು ಕೂತಿದೆ ಅಂದ್ಬಿಟ್ಟು. ನಿಮಗೆ ವೀಡಿಯೋನಲ್ಲಿ ಕಾಣಿಸ್ತಿಲ್ಲ, ಇದು ನೋಡಿ ಇಲ್ಲಿ ನೋಡಿ ಎಷ್ಟು ಧೂಳು ಕೂತಿದೆ ಅಂದ್ಬಿಟ್ಟು.
ಮಗಳು ನೋಡಿ ಹೇಗೆ ಕೂತಿದ್ದಾಳೆ. ಏನು ಮಾಡ್ತಿದ್ಯಾ ಕಂದ? ಒಂದು ಮಾಡ್ತಿದ್ದೀರಾ ನೀವು? ಇವಾಗ ತಾನೇ ನಿದ್ದೆಯಿಂದ ಎದ್ದಿದ್ದಾಳೆ, ಅದಕ್ಕೆ ಡಲ್ಲಾಗಿದ್ದಾಳೆ ಸ್ವಲ್ಪ. ಇಲ್ಲಿ ಬರೋದು ನನ್ನ ತುಳಸಿ ಗಿಡನ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಗಿಡ ಬೆಳೆದಿದೆ. ತುಳಸಿ ಗಿಡ ಮಾಮೂಲಿ ಇದ್ರದ್ದು ಈ ಥರ ಬರುತ್ತಲ್ಲ ಹೂವು, ಅದರಲ್ಲಿ ಒಣಗಿರೋ ಬೀಜನ ಉದುರಿಸಿದ್ರೆ ಈ ಥರ ತುಳಸಿ ಗಿಡ ಬರುತ್ತೆ. ಸೊ ನಾನು ಹಾಗೆ ಉದುರಿಸಿದೆ ಸ್ವಲ್ಪ. ನೋಡಿ ಇಲ್ಲಿ ಇಷ್ಟು ಗಿಡ ಬಂದಿದೆ. ಇಷ್ಟು ಗಿಡ ಬಂದಿರೋದನ್ನೆಲ್ಲ ನನ್ನ ಮಗಳು ಕಿತ್ತು ಹಾಕ್ತಿದ್ದಾಳೆ. ಒಂದು ಕೂಡ ಇರೋದಕ್ಕೆ ಬಿಡ್ತಾ ಇಲ್ಲ. ಡೈಲಿ ಯಾವುದಾದ್ರೂ ಒಂದು ಗಿಡ ಕಿತ್ತಾಕ್ತಾಳೆ. ನೋಡಿ ಇಲ್ಲಿ ಎಲ್ಲ ಬಂದಿದೆ. ಇವಾಗ ನಾನು ಬೀಜ ಹಾಕಿ ಒಂದು 2-3 ವೀಕ್ಸ್ ಆಯಿತು. ಇವಾಗ ಬರ್ತಿದೆ. ನಾನು ಯಾಕಪ್ಪ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಬರ್ತಾಯಿದೆ. ನೋಡಿ ಎಷ್ಟು ಚಂದ ಅಲ್ಲ. ನೋಡಿ ಇಲ್ಲಿ ಹೇಗೆ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ದೀರಾ ನೀವು? ಏನು ಮಾಡ್ತಿದ್ದೀರಾ? ನನ್ನ ಗಿಡ ಎಲ್ಲ ಕಿತ್ತಾಕ್ತಾ ಇದ್ದೀರಾ ನೀವು? ಹಾಂ, ಒಯ್ ಮುದ್ದು. What?